ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಯೋದಕ್ಕೆ ಸೂಚನೆ ಕೊಡಲಾಗಿದೆ. ಕಟ್ಟುನಿಟ್ಟಿನ ನಿಯಮಾವಳಿ ಜಾರಿಗೆ ತರಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ರಾಜ್ಯ ಹಿರಿಯ ಪೊಲೀಸರ ಜೊತೆ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಈ ಸೂಚನೆ ಬೆನ್ನಲ್ಲೇ ಬೆಂಗಳೂರು ಕಮಿಷನರ್ ಅಲರ್ಟ್ ಆಗಿದ್ದಾರೆ. ಯಾವುದೇ ದೂರು ಬಂದಲ್ಲಿ ನಿರ್ಲಕ್ಷ್ಯ ವಹಿಸಬೇಡಿ, ಎಚ್ಚೆತ್ತುಕೊಳ್ಳಬೇಕು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳಿಗೆ ಕಮಿಷನರ್ ಸೂಚನೆ ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಮಾತನಾಡ್ತಾ ಇದ್ದಾರೆ. ದೂರು ಬಂದರೆ ನಿಶ್ಚಿತವಾಗಿ ತ್ವರಿತವಾಗಿ ಅದರ ಬಗ್ಗೆ ಕ್ರಮ ಕೈಗೊಳ್ತೀವಿ. ಯಾರಿಗಾದ್ರೂ ಈ ರೀತಿ ತೊಂದರೆಗಳಾಗ್ತಾ ಇದ್ರೆ ದೂರು ಕೊಡೋದಕ್ಕೆ ಮುಂದಾಗಿ ಪೊಲೀಸ್ ಅಧಿಕಾರಿಗಳ ಜೊತೆ ನಡೆದ ಸಭೆಯಲ್ಲೂ ಕೂಡ ಅದನ್ನೇ ಹೇಳಿದ್ದಾರೆ. ಹೀಗಾಗಿ ಸದ್ಯ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಕೂಡ ಅಲರ್ಟ್ ಆಗಿದ್ದಾರೆ. ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ದೂರುಗಳು ಬಂದಲ್ಲಿ ಅದನ್ನು ನಿರ್ಲಕ್ಷಿಸಬೇಡಿ, ತಕ್ಷಣ ಕ್ರಮ ಕೈಗೊಳ್ಳಿ, ಕಾರ್ಯಪ್ರವೃತ್ತರಾಗಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಇಗ್ನೋರ್ ಮಾಡುವಂಥದ್ದನ್ನ ಅಪ್ಪಿತಪ್ಪಿಯೂ ಮಾಡಬೇಡಿ ಅಂತ. ಸೊ ಯಾರಿಗಾದ್ರೂ ಈ ರೀತಿ ತೊಂದರೆಗಳಾಗ್ತಾ ಇದ್ರೆ, ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರೆ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಅಧಿಕಾರಿಗಳು ಕೇಸ್ ದಾಖಲು ಮಾಡಿಕೊಂಡು ಕ್ರಮಕ್ಕೆ ಮುಂದಾಗಬೇಕು. ದೂರು ಬಂದಾಗ ಇನ್ಸ್ಪೆಕ್ಟರ್ ಜಾಗ್ರತೆ ವಹಿಸಬೇಕು. ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ತೋರೋ ಹಾಗಿಲ್ಲ, ಜಾಗ್ರತೆ ವಹಿಸಿ ಕ್ರಮ ಕೈಗೊಳ್ಳಬೇಕು. ನಿಯಮಾವಳಿ ಜಾರಿಗೆ ಬರೋವರೆಗೂ ಕೂಡ ಪೊಲೀಸರು ಕ್ರಮ ವಹಿಸಬೇಕು. ಅಂದ್ರೆ ಇದಕ್ಕೆ ಒಂದು ನಿಯಮಾವಳಿ ಜಾರಿಗೆ ತರೋದಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಒತ್ತಾಯಪೂರ್ವಕವಾಗಿ ಯಾವುದೇ ರೀತಿಯ ಸಾಲವನ್ನು ಕೇಳೋ ಹಾಗಿಲ್ಲ. ಇವಾಗ ಏನು ಕಿರುಕುಳ ಕೊಡ್ತಿದ್ದಾರೆ, ಮನೆ ಹತ್ರ ಬಂದು ಗಲಾಟೆ ಮಾಡೋದು, ಕಿರುಕುಳ ಕೊಡೋದೆಲ್ಲ ಮಾಡ್ತಿದ್ದಾರೆ. ಆ ರೀತಿಯಾಗಿ ಒತ್ತಾಯಪೂರ್ವಕವಾಗಿ ಮಾಡೋ ಹಾಗಿಲ್ಲ. ಸಾಲ ವಸೂಲಿಯ ನೆಪದಲ್ಲಿ ಯಾರನ್ನೂ ಕೂಡ ತೇಜೋವಧೆ ಮಾಡಬಾರ್ದು. ಮನೆ ಹತ್ರ ಬರೋದು, ಜಗಳ ಮಾಡೋದು, ಅವರ ಮರ್ಯಾದೆಗೆ ಧಕ್ಕೆ ತರುವಂಥ ಕೆಲಸ ಮಾಡೋದು, ತೇಜೋವಧೆ ಮಾಡೋದು, ಈ ರೀತಿಯಾದಂಥ ಯಾವುದಕ್ಕೂ ಕೂಡ ಆಸ್ಪದ ಕೊಡಬಾರ್ದು. ಇನ್ನು ಸಾರ್ವಜನಿಕ ಗಲಾಟೆ ಮಾಡೋದಾಗ್ಲಿ ಅಥವಾ ಮನೆ ಮೇಲೆ ಪೇಂಟಿಂಗ್ನಲ್ಲಿ ಬರೆಯುವಂತಿಲ್ಲ. ಯಾಕಂದರೆ ಎಷ್ಟೋ ಕಡೆಗಳಲ್ಲಿ ಇಂಥದ್ದಾಗಿದೆ. ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ, ಮನೆಗಳ ಮೇಲೆಲ್ಲ ಈ ಥರ ಬರೆದಿದ್ದಾರೆ ಸಾಲ ವಾಪಸ್ ಕಟ್ಟಿಲ್ಲ ಅಂತ. ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಅಂತ. ಲೈಸೆನ್ಸ್ ಇಲ್ಲದೆ ಮೈಕ್ರೋ ಫೈನಾನ್ಸ್ ನಡೆಸಿದ್ರೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಈ ಸೂಚನೆಗಳಲ್ಲಿ ತಿಳಿಸಲಾಗಿದೆ. ಎಷ್ಟೋ ಫೈನಾನ್ಸ್ಗಳು ಆ ರೀತಿ ಕಾರ್ಯನಿರ್ವಹಿಸ್ತಾ ಇರೋದು ಹೌದು. ನಿಯಮ ಉಲ್ಲಂಘನೆ ಮಾಡುವಂಥ ಕಂಪನಿಗಳ ಲೈಸೆನ್ಸನ್ನು ರದ್ದು ಮಾಡಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರೆ. ಸೊ ಕಂಪ್ಲೇಂಟ್ ಬಂದಲ್ಲಿ ಇದೆಲ್ಲವನ್ನು ಕೂಡ ಪರಿಶೀಲಿಸಿ ಈ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಹೇಳಿರೋದ್ರಿಂದ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಈ ಸೂಚನೆಗಳು ರವಾನೆ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.